ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಾನು ಚಂದಾಗಿ ಓದಿ ದೊಡ್ಡ ನೌಕರಿ ಹಿಡ್ದು ಕೈ ತುಂಬಾ ಸಂಬಳ ತಗೊಂಡ್ಬರ್ತೀನಿ. ಲಕ್ಷ್ಮಿ ಟೀಚರ್ ಹೋದ್ಮೇಲೆ ಹೊಸ ಟೀಚರ್ ಬರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಏನಪ್ಪಾ ಇಲ್ಲಿ ಸರ್ಕಾರಿ ಶಾಲೆ ಎಲ್ಲಿದೆ? ಅಕ್ಕ ಹೆಂಗಿದ್ದೀರಾ? ಭಾವ ಹೆಂಗಿದ್ದಾರೆ? ನಮ್ಮ ಹಳ್ಳಿ ಐಕಳಿಗೆ ಪಾಠ ಹೇಳಿ ನೀವು ಅವ್ರನ್ನ ವಿದ್ಯಾವಂತರು ಮಾಡಿ ದೇಶ ಸೇವೆ ಮಾಡೋಂಗಾಗ್ಬೇಕು. ನಾನು ನಿಮ್ಮ ಸ್ಕೂಲಿಗೆ ಬಂದಿರೋ ಹೊಸ ಕನ್ನಡ ಟೀಚರ್. ನನ್ನ ಹೆಸರು ಪ್ರೇರಣಾ ಅಂತ. ಪ್ರತಿಯೊಬ್ಬರು 100 ರೂಪಾಯಿ ತಗೊಂಬಂದು ನನಗೆ ಕೊಡಬೇಕು. ಸರ್ಕಾರ ಮಕ್ಕಳು ವಿದ್ಯಾಭ್ಯಾಸಕ್ಕಂತ ಅನುದಾನ ಕೊಡ್ತಾ ಇದೆ. ಅಲ್ಲಿ ಕರ್ಕೊಂಡು ಹೋಗಕ್ಕಂತ PT ಮಾಸ್ಟ್ರು 100 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಗೌರಕ್ಕಂಗೆ ಹಾವು ಕಚ್ಚಿಬಿಡ್ತು. ಟೈಮ್ ಇದ್ದಾಗ ನಾವಿಲ್ ಬರೋಣ. ಸೂರ್ಯನ ಕಿರಣಗಳು ಮೈಮೇಲ್ ಬಿದ್ರೆ ತುಂಬಾ ಪೋಷಕಾಂಶಗಳು ಸಿಗತ್ತೆ. ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆ ಟೀಚರ್ ಅಮ್ಮ ನಮ್ಮೂರ್ ಖಾಲಿ ಮಾಡ್ಬೇಕು. ಏನೋ ಆ ಮಗ 100 ರೂಪಾಯಿ ಕೇಳ್ತೈತೆ, ಕುಡಕ್ಕೇನ್ ದಾಡಿ ನಿನಗೆ? ಇಲ್ಲಿ ಶೌಚಾಲಯ ಸರಿ ಇಲ್ಲ, ಅದಕ್ಕೆ ನಾವು ಮನೆಗೆ ಹೋಗ್ಬಿಟ್ಟು ನೀರು ಕುಡಿತೀವಿ. ನಮ್ದು 10% ಬಡ್ಡಿ. ಅದೇನಿಲ್ಲ ನಿಂದು ಬಡ್ಡಿ ಗಲಾಟೆ. ರೀ ಅಧ್ಯಕ್ಷರೇ, ನಿಮ್ಮ ಮಕ್ಕಕ್ಕೆ ಏನು ಹಣವಂತ ಗುಣವಂತ ಅಂತ ಹೇಳಿ ನಮ್ಮ ಹಳ್ಳಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾಡಿದ್ರೆ ನೀವು ಹಿಂಗೇನ್ರಿ ಮಾಡೋದು? ಮುಖ್ಯವಾದ ವಿಷಯಗಳನ್ನ ನಿಮ್ಮ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡೋದಿತ್ತು. ಗುರುವಿಗೆ ಅಚ್ಚುಮೆಚ್ಚಿವಳು, ಆಟ ಪಾಠದಲ್ಲೂ ಮೊದಲಿವಳು. ಫೋಟೋದಲ್ಲಿರೋರನ್ನ ಮುಗಿಸ್ಬಿಡ್ಬೇಕಾ? ಅಯ್ಯೋ ದೊಡ್ಡ ನನ್ನ ಮಗನೇ. ನಾನು ನೋಡ್ತೀನಿ ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ. ಎಲ್ಲಾ ಸೌಲಭ್ಯಗಳನ್ನ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅವ್ರು ಹೇಳ್ತಾ ಇರೋದು ನಿಜ. ಲಾಸ್ಟ್ 3-4 ಡೇಸಿಂದ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೀ ಇವ್ರ ವಿಡಿಯೋನೇ ಓಡ್ತಾ ಇದೆ. ಗುರಿ ಇದ್ದರೆ ಕಣ್ಮುಂದೆ, ಗುರು ಇದ್ದರೆ ಬೆನ್ ಹಿಂದೆ. ಯಾವುದೇ ಚಾನೆಲ್ ನೋಡಿದ್ರು, ಯಾವುದೇ ಪೇಪರ್ ನೋಡಿದ್ರು ಎಲ್ಲಾ ಕಡೆ ರೋಹಿಣಿದೇ ಸುದ್ದಿ. ಇದು ನಮ್ಮೂರಿನ ಶಾಲೆಯ ಕತೆ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ರೋಹಿಣಿ, 6ನೇ ತರಗತಿ, ಸಂಪಿಗೆ ಹಳ್ಳದಿಂದ. ಇವಳೇ ರೋಹಿಣಿ, ಮುದ್ದಿನ ಕಣ್ಮಣಿ, ಕರುನಾಡ ಮನೆ ಮಗಳು. ರೋಹಿಣಿ ನಮ್ಮವಳು, ನಮ್ಮ ರೋಹಿಣಿ ನಮ್ಮವಳು.